ಪೊಲಿಟಿಕಲ್ ಕಾಂಟ್ರವರ್ಸಿಗೆ ಹೋಗೋದು ಸ್ವಲ್ಪ ಕಡಿಮೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ. ಅದೇ ನೋಡಿ, ಕ್ಯಾಬಿನೆಟ್ ರೀಸಫಲ್ಲು ಯಾವಾಗಲೂ ಆಗ್ತಾ ಇರ್ತದೆ. ಅದೇನು ಯಾರು ಹೊಸೊಬ್ರು ಆಗ್ಬೇಕನ್ನೋರು ಇರ್ತಾರೆ, ಹಳಬ್ರು ಇನ್ನೂ ಉಳಿಬೇಕನ್ನೋರು ಇರ್ತಾರೆ. ನಾನು ಎಂದೂ ಆ ಥರದ ಪ್ರಯತ್ನ ಮಾಡಿಲ್ಲ, ಕೊಡುವಂಥದ್ದು ಡೆಲ್ಲಿಗೂ ಹೋಗಿಲ್ಲ ನಾನು. ನಿಮ್ಗದು ಗೊತ್ತಿದೆ ಏನಿಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ತಿ ಅರ್ಜಿ ಹಿಡ್ಕೊಂಡು ಎಂದೂ ದೆಹಲಿಗೆ ಹೋಗಿ ಮಂತ್ರಿ ಆಗಿಲ್ಲ. ನಾನು ಹೆಲ್ತ್ ಮಿನಿಸ್ಟ್ರಿ ಇದ್ದಾಗೂ ಅವರೇ ಕರೆದು ಮಾಡಿದ್ದಾರೆ, ಈ ಸರ್ತಿ ಅವರೇ ಕರೆದು ಮಾಡಿದ್ದಾರೆ. ಬಿಡು ಅಂದರೂ ಬಿಡೋಕೆ ರೆಡಿ ಇದ್ದೀವಿ ನಾವು, ಅದರಲ್ಲಿ ಏನು ಹೆಲ್ಪ್ ಮಾಡಿಲ್ಲ. ಓಕೆ, ನೋಡಿ, ನಾನು ಹಿಂದೆ 20 ವರ್ಷ ಮಂತ್ರಿನೇ ಆಗಿಲ್ಲ. ನಾನು 4 ಸರ್ತಿ ಆರಿಸಿ ಬಂದಾಗ, ನಾನು 5ನೇ ಸರ್ತಿ ಆರಿಸಿ ಬಂದಾಗ ಆಗಿದ್ದೀನಿ. ಅಷ್ಟು ಪೇಷನ್ಸ್ಲಿ ವೇಟು ಮಾಡಿದ್ದೀನಿ, ಇನ್ನೂ ವೇಟ್ ಮಾಡ್ತೀನಿ. ಸಿಕ್ಕರೆ ನಂದೇನು ಅಭ್ಯಂತರ ಇಲ್ಲ, ಅದಕ್ಕೂ ಕೆಲಸ ಮಾಡ್ತೀನಿ ನಾನು. ಈಗ ನೀವು ಹೆಲ್ಪ್ ಕೊಟ್ಟಾಗ ನಾನು ಆರೋಗ್ಯ ಭವನ ನಾನೇ ಕಟ್ಟಿದ್ದೆ, ಕಟ್ಟಿದವನು ನಾನು, ಉದ್ಘಾಟನೆ ಬೇರೆಯವ್ರು ಮಾಡಿದ್ರು. ಹಣೆ ಬರ, ಅದಕ್ಕೇನು ಮಾಡೋಕ್ಕಾಗತ್ತೆ? APMCದು ಹಂಗೆ ಆಗತ್ತಾ? ಆಗಲಿ, ಹಂಗೆ ಆದ್ರೆ ಚಲೋ ಅಲ್ಲ. ಈಗ ಇಷ್ಟಂತರೂ ಮುಗಿಸ್ಬೇಕಾಗಿತ್ತಲ್ಲ. 2 ಇಯರ್ಸ್ನಲ್ಲಿ ಈ ಕೇಸ್ ಮುಗಿದಿದ್ರು. ನಿಮ್ಗೆ ಹೇಳ್ಬೇಕಾದ್ರೆ 312 ಎಕರೆ ನನಗೆ ಬ್ಯಾಂಗ್ಳೂರಿನಲ್ಲಿ ಸಿಗ್ತದಂದರೆ ದೊಡ್ಡ ಟಾಸ್ಕ್. ಇದು ಎಷ್ಟು 94ರಿಂದ ಹೋರಾಟ ಮಾಡ್ತಾ ಇದ್ರು ನಮ್ಮವರು. ಒಂದು ಸರ್ತಿ ಅಂತೂ ನಮ್ದು ಈ ಗುಣಮಂಗಳದ್ದು ನಮ್ಮ ವಿರುದ್ಧನೇ ಆಯಿತು. ಹೈಕೋರ್ಟ್ ಸರ್, ಹೈಕೋರ್ಟ್ನಲ್ಲಿ ನಮ್ಮ ವಿರುದ್ಧ ಆಯಿತು. ಮತ್ತೆ ಪುನಃ ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿ ಮಾಡ್ಕೊಂಡು